ದಾವಣಗೆರೆಯ ಬೆಳವಣಿಗೆಯಲ್ಲಿ ಅಥವಾ ರಾಜ್ಯದ ಅಭಿವೃದ್ಧಿಯಲ್ಲಿ ದಾವಣಗೆರೆಯ ಪಾತ್ರ ಏನು, ಯಾವ ರೀತಿಯಾಗಿ ಉತ್ತಮ ಸಮಾಜವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ದಾವಣಗೆರೆ ಯಾವ ರೀತಿಗೆ ಕೊಡುಗೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಮುಂದಿನ ಸೆಷನ್ನಲ್ಲಿ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಯೋಜನೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವೀರೇಶ್ ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇರುವಂಥದ್ದು, ಯಾಕಂತ ಹೇಳಿದ್ರೆ ಅನೇಕ ನಗರಗಳಲ್ಲಿ ದಾವಣಗೆರೆಗೂ ಕೂಡ ಈ ಒಂದು ಪಾಲು ಸಿಕ್ಕಿದೆ. ಅನೇಕರಿಗೆ ಒಂದು ಪ್ರಶ್ನೆ ಇದೆ, ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈಗ ಬಿಡಿ ಬಿಡಿ ಕೆಲಸಗಳಾಗುತ್ತೆ ಅಥವಾ ಸಣ್ಣ ಸಣ್ಣ ಕೆಲಸಗಳಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಅಮೂಲಾಗ್ರವಾಗಿ ಅಥವಾ ಸಮಗ್ರವಾಗಿ ಪ್ರಾಜೆಕ್ಟ್ಗಳು ಕಾಣಿಸ್ತಿಲ್ಲ ಅಂತ ಹೇಳಿ. ಮೊದಲನೇದಾಗಿ ಜನರ ಒಂದು ಅರಿವಿಗೆ ಬರುವ ಹಾಗೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳು, ಆ ರೀತಿಯ ಯೋಜನೆಗಳು ಏನೇನು, ಹೇಗೆ ಅದನ್ನು ನಾವು ನೋಡಬೇಕು ಅಂತ ಹೇಳ್ತೀರಿ? ಓಕೆ, ಮೊಟ್ಟ ಮೊದಲನೇದಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಜನರಿಗೆ ಅಂದರೆ, ಈ ಸ್ಮಾರ್ಟ್ ಸಿಟಿ ಅಂತಕ್ಕಂಥ ಅದರ ವ್ಯಾಖ್ಯಾನನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮತ್ತು ನಮ್ಮ ದೇಶದಲ್ಲೇ ಕೂಡ ಭಾಳ ವಿವಿಧತೆಯಿಂದ ನಾವು ಅದನ್ನು ವ್ಯಾಖ್ಯಾನಿಸ್ತೀವಿ. ಮತ್ತು ಆ ವ್ಯಾಖ್ಯಾನಿಸಬೇಕಾದ್ರೆ ಅದನ್ನು ಹೇಳ್ತಾರೆ, ನಮ್ಮ ಮಿಷನ್ಸ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಮಿಷನ್ನಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನಿಮ್ಮ ಸಿಟಿ ಇವಾಗ ಯಾವ ಸ್ಥಾನದಲ್ಲಿದೆ ಮತ್ತು ನೀವು ಯಾವ ಸ್ಥಾನಕ್ಕೆ ನೀವು ಆಸ್ಪಿರೇಷನ್ಸ್ ಏನೇನಿದೆ ನಿಮ್ಮ ಸಿಟೀಸು ಮತ್ತು ಸಿಟಿ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದರ ಪ್ರಕಾರ ನೀವು ಸ್ಮಾರ್ಟ್ ಸಿಟಿ ಅನ್ನೋದು ಡೆಫಿನಿಷನ್ ಅರೈವ್ ಆಗಬೇಕು ಅಂತ ಹೇಳ್ತಾರೆ ಹೊರತಾಗಿ ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಡೆಫಿನಿಷನ್. ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಈಗ ನೀವು ಹೇಳಿದ್ರಿ ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಆಗ್ತಾ ಇದೆ ವರ್ಕ್ಸು, ಕನ್ಸ್ಟ್ರಕ್ಟಿವ್ ಆಗಿ ಒಂದು ಮ್ಯಾಮತ್ ಸ್ಕೇಲಲ್ಲಿ ಯಾವುದೂ ಕೂಡ ಟ್ಯಾಂಜಿಬಲ್ ಡೆವಲಪ್ಮೆಂಟ್ಸ್ ಕಾಣ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ರಿ. ಫೈನ್. ಇವಾಗ ನೋಡಿ, ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇಂದ ನಿಮ್ಗೆ ಹೇಳ್ತೀನಿ, ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ಸುಮಾರು 4 ಬಸ್ ಸ್ಟ್ಯಾಂಡ್ಸ್ನ ಕಟ್ಟಿದ್ದೀವಿ. ಮತ್ತು ಎಂಟೈರ್ ಸಿಟಿನಲ್ಲಿ ಸ್ಮಾರ್ಟ್ ಬಸ್ ಕ್ಯೂ ಶೆಲ್ಟರ್ಸ್ ಅಂತ ಸುಮಾರು 104 ಬಸ್ ನಿಲ್ದಾಣಗಳನ್ನ, ಚಿಕ್ಕ ಪುಟ್ಟ ಬಸ್ ನಿಲ್ದಾಣಗಳನ್ನ, ಬಸ್ ಸ್ಟೇಷನ್ಸ್ ಅಂತ ಏನು ಹೇಳ್ತಿರಲ್ಲ, ಬಸ್ ಸ್ಟ್ಯಾಂಡ್ಸ್ನ ನಿರ್ಮಾಣ ಮಾಡಿದ್ದೀವಿ. ಈ 4 ಬಸ್ ನಿಲ್ದಾಣದಲ್ಲಿ ಅತ್ಯಮುಖ್ಯವಾದಂಥದ್ದು ಅಂದರೆ ನಮ್ಮ KSRTC ಬಸ್ ಸ್ಟ್ಯಾಂಡು. ಸುಮಾರು 120 ಕೋಟಿ ವೆಚ್ಚದಲ್ಲಿ ನಾವು ಅದನ್ನು ತಗೊಂಡಿದ್ದೀವಿ. ನಮ್ಮ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು ಓವರಾಲ್ ನಮಗೆ ಪ್ರಾಜೆಕ್ಟಿಗೆ ವೆಚ್ಚ ಮಾಡಬಹುದಾದಂಥ ಮೊತ್ತ ಅಂದರೆ 930 ಕೋಟಿ. ಅದರಲ್ಲಿ 120 ಕೋಟಿ ಬರೀ KSRTC ಬಸ್ ಸ್ಟ್ಯಾಂಡ್ಗೆ ತೊಗೊಂಡಿದ್ದೀವಿ. ಆ 120 ಕೋಟಿ ಬಸ್ ಸ್ಟ್ಯಾಂಡಲ್ಲಿ ಏನೆಲ್ಲ ನಾವು ಫೆಸಿಲಿಟೀಸ್ ಕೊಟ್ಟಿದ್ದೀವಿ, ಸುಮಾರು 44 ಬಸ್ಗಳು ಎಟ್ ಎ ಟೈಮ್ ನಿಲ್ತವೆ. ಒಂದು ಬಸ್ಗೆ 50 ಜನ ಅಂತ ಹೇಳಿದ್ರೆ 2000 ಪೀಪಲ್ ಫ್ಲೋಟಿಂಗ್ ಎಟ್ ಎ ಟೈಮ್. ಎಟ್ ಎ ಟೈಮ್. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇಲ್ಲಿ ನಮ್ಮ ಇದರಲ್ಲಿ KSRTC ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಂತಲೂ ಮಾಡಿದ್ದೀವಿ, ಮತ್ತು ಸುಮಾರು 44 ಬಸ್ ಬೇಗಳನ್ನು ಮಾಡಿದ್ದೀವಿ. ಜೊತೆಗೆ ಕಮರ್ಷಿಯಲ್ ಪೋರ್ಷನ್ ಅಂತ ಮಾಡಿದ್ದೀವಿ. ಆ ಕಮರ್ಷಿಯಲ್ ಪೋರ್ಷನಲ್ಲಿ ಸುಮಾರು 3 ಥಿಯೇಟರ್ಗಳಿದ್ದಾವೆ, ಶಾಪಿಂಗ್ ಮಾಲ್ ಇದೆ. ಅಂದರೆ ಒಂದು ನಾವು ಬಸ್ ನಿಲ್ದಾಣ ಅಂತ ಮಾತ್ರ ನೋಡಿಲ್ಲ, ನಾವು ಇನ್ನೂ ಫ್ಯೂಚರಿಸ್ಟಿಕ್ ಆಗಿ ಅನದರ್ 30 ಇಯರ್ಸ್ 50 ಇಯರ್ಸ್ಗೆ ನಮ್ಮ ದಾವಣಗೆರೆ ಯಾವ ಥರ ಇರಬೇಕು, ಈ ಅಡ್ವಾನ್ಸ್ಡ್ ಕಂಟ್ರೀಸಲ್ಲಿ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರಲ್ಲಿ ಮತ್ತು ಸ್ಮಾರ್ಟ್ ಮೊಬಿಲಿಟಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ, ಆ ನಿಟ್ಟಿನಲ್ಲಿ ನಾವು ದಾವಣಗೆರೆ ಸ್ಮಾರ್ಟ್ ಸಿಟಿಯಿಂದ ಕಾಮಗಾರಿಗಳನ್ನ ತೊಗೊಂಡಿದ್ದೀವಿ. ಇದು ಒಂದನೇದಾಗಿ. ಎರಡನೇದಾಗಿ, ಇವಾಗ ನಾವು ಬ್ಯಾರೇಜ್ ನಿರ್ಮಾಣ ಮಾಡಿದ್ದೀವಿ. ಸುಮಾರು 76 ಕೋಟಿನಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವಾಗೇನು ನಾವು 24 ಗಂಟೆ ಕುಡಿಯೋ ನೀರಿನ ಯೋಜನೆ ಅಂತ ಏನು ಹೇಳ್ತಾ ಇದೀವಲ್ಲ, ಆ ಯೋಜನೆಗೆ ನಮಗೆ ಸಮ್ಮರಲ್ಲಿ ಲೀನ್ ಪೀರಿಯಡಲ್ಲಿ ಸಫಿಷಿಯೆಂಟಾಗಿ ವಾಟರ್ ಬೇಕು ಅನ್ನೋದಾದರೆ 0.2 TMC ವಾಟರ್ನ ಇದು ಮಾಡಲಿಕ್ಕೆ ಆರ್ಟ್ ಆಫ್ ಆಲ್ ಗೇಟ್ಸ್ ಅನ್ನೋ ಟೆಕ್ನಾಲಜಿನ ಬಳಸಿ ನಾವು ಬ್ಯಾರೇಜ್ ನಿರ್ಮಾಣ ದಾವಣಗೆರೆ ಸ್ಮಾರ್ಟ್ ಸಿಟಿಯಿಂದ ಮಾಡ್ತಾ ಇದ್ದೀವಿ. ಸುಮಾರು 72 ಕೋಟಿನಲ್ಲಿ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಎಂಟೈರ್ ಸಿಟಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ 23 ಜಂಕ್ಷನಲ್ಲಿ ATCS ಇಂದ ಹಿಡಿದು, ಮತ್ತು ಸುಮಾರು 549 ನಮ್ಮ ಕ್ಯಾಮ್ರಾಸ್ CCTV ಸರ್ವೆಲೆನ್ಸ್ ಇಂದ ಹಿಡಿದು, ಸೆಕ್ಯೂರಿಟಿನಿಂದ ಹಿಡಿದು ಎವ್ರಿಥಿಂಗ್ ಈಸ್ ಬೀಯಿಂಗ್ ಮೇಂಟೈನ್ಡ್ ಬೈ ದಾವಣಗೆರೆ ಸ್ಮಾರ್ಟ್ ಸಿಟಿ. ಯಾಕಂದ್ರೆ ನೀವು ಹೇಳಿದ ಹಾಗೆ ಕೆಲವು ಜನರಿಗೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಏನಾಯ್ತು, ಸ್ಮಾರ್ಟ್ ಸಿಟಿ ಅಂತ ಹೆಸರು ನಾವು ಹೇಳ್ತೀವಿ, ಆ ಯೋಜನೆ ಹೆಸರು ಹೇಳ್ತೀವಿ, ಆದರೆ ಏನಾಯ್ತು, ಥೀಮ್ ಪಾರ್ಕ್ನ ವಿಚಾರ ನಾವು ಇಲ್ಲಿ ದಾವಣಗೆರೆಯಲ್ಲಿ ಅಂತ ಗಮನಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತು, ಅಥವಾ ಥೀಮ್ ಪಾರ್ಕ್ನ ವಿಚಾರ ಎಲ್ಲರೂ ಕೂಡ ಮಾತನಾಡ್ತಾರೆ. ಥೀಮ್ ಪಾರ್ಕ್. ಸೊ ಆ ವಿಚಾರವನ್ನ ಎಲ್ಲರೂ ಕೂಡ ಮಾತನಾಡ್ತಾರೆ, ಏನೇನಾಗಿದೆ ಅನ್ನುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳಿಂದ ಈಗ ನಮ್ಮ ಜನರಿಂದ ಬೇರೆ ಏನಾದರೂ ಬೇಡಿಕೆಗಳು ಬರ್ತಾ ಇದೆಯಾ ಮುಂದಿನ ದಿನಗಳಲ್ಲಿ ಅಂತ ಹೇಳಿ, ಅಂದ್ರೆ ಈಗ ಬಂದಿದ್ಯಾ, ಮುಂದಿನ ಈ ತರದೊಂದು ಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಜನರ ಬೇಡಿಕೆಗಳು ಅಂತ ನೋಡಿದ್ರೆ, ಜನರ ಬೇಡಿಕೆಗಳ ಅನುಗುಣವಾಗಿಯೇ ನಮ್ಮ ಸ್ಮಾರ್ಟ್ ಸಿಟಿ ಮಿಷನ್ನ ಒಂದು ಡಿವೈಸ್ ಮಾಡಿರೋದು. ಅದರಲ್ಲಿ ನಾವು ನೋಡ್ತಾ ಹೋದರೆ ಬೇಸಿಕ್ ವಾಟರ್, ಎಲೆಕ್ಟ್ರಿಸಿಟಿ, ಏರ್, ಕ್ಲೀನ್ ಏರ್, ಮತ್ತು ಅಫೋರ್ಡೆಬಲ್ ಹೌಸಿಂಗ್, ಮತ್ತು ರಿನ್ಯೂವೇಬಲ್ ಎನರ್ಜಿ, ಇವೆಲ್ಲ ಬೇಸಿಕ್ ಪಿಲ್ಲರ್ಸ್ ಇರ್ತವೆ. ಯಾವುದೇ ಒಂದು ಅರ್ಬನ್ ಸಿಟೀಸ್ಗೆ ಹೋದ್ರೂ ಕೂಡ ಇದೇ ಬೇಸಿಕ್ ಪಿಲ್ಲರ್ಸ್ ಇರ್ತವೆ. ಈ ನಿಟ್ಟಿನಲ್ಲಿ ಜನರಿಂದನೂ ಕೂಡ ನಮಗೆ ಹೆಲ್ತ್, ಎಜುಕೇಷನ್ ಸೆಕ್ಟರಲ್ಲಿ ಇವಾಗ CG ಆಸ್ಪತ್ರೆಯಲ್ಲಿ ಸುಮಾರು 1000 ಬೆಡ್ಡೆಡ್ ಆಸ್ಪತ್ರೆ ಇದೆ ನಮ್ಮ ಜಿಲ್ಲಾ ಆಸ್ಪತ್ರೆ. ಅದರಲ್ಲಿ ನಾವು ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಅಥವಾ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಇವಾಗ ಒಂದು ಮಾಡ್ಯುಲರ್ OT ಮಾಡಿಕೊಡಿ ಅಂತ ಹೇಳಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ನಮ್ಗೆ ಕೇಳಿದ್ದಾರೆ.
ಬಟ್ ನಮ್ಮ ಹತ್ರ ಇವಾಗ ಫಂಡ್ ಕೊರತೆ ಇರೋದ್ರಿಂದ, ಯಾಕಂದ್ರೆ ಟೇಲ್ ಎಂಡ್ ಆಫ್ ದ ಮಿಷನ್ ಇರೋದ್ರಿಂದ, ಇವಾಗ ನಮ್ಮ ಮಾರ್ಚ್ 31, 2025ಗೆ ನಮ್ಮ ಸ್ಮಾರ್ಟ್ ಸಿಟಿ ಮಿಷನ್ ಕ್ಲೋಸ್ ಆಗುತ್ತೆ ಇವಾಗಿರೋ ಪ್ರೆಸೆಂಟ್ ಇನ್ಫಾರ್ಮೇಷನ್ ಪ್ರಕಾರ. ಆ ಥರ ಈಗ ಮತ್ತೆ ಹಲವಾರು ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸುಮಾರು ಸ್ಕೂಲ್ಗಳಿಂದ ನಮಗೆ ಸ್ಮಾರ್ಟ್ ಸ್ಕೂಲ್ಸ್ನ ಮಾಡಿಕೊಡಿ, ಮತ್ತೆ ಅಡ್ವಾನ್ಸ್ಡ್ ಲರ್ನಿಂಗ್ ಸೊಲ್ಯೂಷನ್ಸ್ನ ಕೊಡಿ ಅಂತ ಹೇಳಿ ಸಾಕಷ್ಟು ರಿಕ್ವಿಸಿಷನ್ಸ್ ಬಂದಿದೆ, ಜನಪ್ರತಿನಿಧಿಗಳಿಂದನೂ ಕೂಡ ಬಂದಿದೆ. ಟೆಕ್ನಾಲಜಿಯ ವಿಚಾರ ನೀವು ಹೇಳಿದ್ರೆ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ನಾವು ಇಲ್ಲಿ ಯೂಸ್ ಮಾಡಲಾಗಿದೆ ಅಂದರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ವಿಚಾರದಲ್ಲಿ ಅಂತ ಹೇಳಿ, ಅದೇ ರೀತಿಯಾಗಿ ಟೆಕ್ನಾಲಜಿ ಥ್ರೂ ಯಾವ ರೀತಿಯಾಗಿ ಮುಂದಿನ ಯೋಜನೆಗಳು ಇದೆ ಅಂತ ಹೇಳ್ತೀರಿ? ಈಗ ನೋಡಿ, ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿಯಿಂದ ಫ್ರಮ್ ಡೇ ಒನ್ ಐ ಹ್ಯಾವ್ ಬೀನ್ ಹೆಲ್ಬೆಂಟ್ ಆನ್ ಸಮ್ ಟೆಕ್ನಾಲಜಿ ದಟ್ಸ್ ಕಾಲ್ಡ್ ಡಿಜಿಟಲ್ ಟ್ವಿನ್. ಈವನ್ ಇದೇ ಕೂಡ ನಮ್ಮ ಎಂಟೈರ್ ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಮತ್ತು ಸಾರ್ವಜನಿಕರ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಸುಮಾರು 100 ಸ್ಮಾರ್ಟ್ ಸಿಟಿಗಳಿದ್ದಾವೆ, ಅದರಲ್ಲಿ ನಮ್ಮ ದಾವಣಗೆರೆ ಕೂಡ ಒಂದು. ಆ 100 ಸ್ಮಾರ್ಟ್ ಸಿಟಿ ಸಿಇಒಗಳು ಕೂಡ ಅಲ್ಲಿ ಸಿಇಒ ಕಾನ್ಫರೆನ್ಸ್ ಅಂತ ಮಾಡಿದ್ರು. ಆ ಸಿಇಒ ಕಾನ್ಫರೆನ್ಸಲ್ಲೂ ಕೂಡ ನಾನು ಪ್ರತಿಪಾದನೆ ಮಾಡಿರೋದು ಇದನ್ನೇ. ಡಿಜಿಟಲ್ ಟ್ವಿನ್ ಅಂದರೆ ಇವಾಗ ಒಂದು ಸಿಟಿ ಏನಿದೆ, ಆ ಸಿಟಿದು ಎಂಟೈರ್ 3D ಮಾಡೆಲ್ನ ಸಾಫ್ಟ್ವೇರಲ್ಲಿ ಡೆವಲಪ್ ಮಾಡ್ತಾರೆ. ಸಾಫ್ಟ್ವೇರಲ್ಲಿ ಡೆವಲಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಅದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇರ್ತವೆ ಅಂತ ಹೇಳೋದಾದ್ರೆ, ಜಸ್ಟ್ ಜನರ ಅನುಕೂಲಕ್ಕಾಗಿ, ಈಗ ಎಂಟೈರ್ ಅಡ್ವರ್ಟೈಸ್ಮೆಂಟ್ ಪೊಟೆನ್ಷಿಯಲ್ ಏನಿದೆ ನಮ್ಮ ಸಿಟಿದು, ಅದನ್ನೆಲ್ಲ ನಾನು ಜಸ್ಟ್ ಕ್ಲಿಕ್ ಆಫ್ ಮೌಸಲ್ಲಿ ಸಿಗುತ್ತೆ. ದೆನ್ ಇಂತಿಷ್ಟು ಹೈಟ್ಗಿಂತ ಜಾಸ್ತಿ ಇರ್ತಕ್ಕಂಥ ಬಿಲ್ಡಿಂಗ್ ಎಷ್ಟುಗಳಿದ್ದಾವೆ ಅವು ಜಸ್ಟ್ ಕ್ಲಿಕ್ ಆಫ್ ಮೌಸಲ್ಲಿ ಸಿಗುತ್ತೆ. ದೆನ್ ನನಗೆ ಸೋಲಾರ್ ರೂಫ್ ಟಾಪ್ನ ನಾನು ಎಷ್ಟು ಕಡೆ ಇನ್ಸ್ಟಾಲ್ ಮಾಡ್ಬೋದು ಜಸ್ಟ್ ಕ್ಲಿಕ್ ಆಫ್ ಮೌಸಲ್ಲಿ ಸಿಗುತ್ತೆ, ಮೌಸ್ ಬಟನಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಫಾರ್ ಎಕ್ಸಾಂಪಲ್ ಇವಾಗ ನಾವೇನಾದರೂ ಡಿಜಿಟಲ್ ಟ್ವಿನ್ ಡ್ರಿವನ್ ಬೈ ಅಡ್ವಾನ್ಸ್ಡ್ AI ಸೆನ್ಸರ್ಸ್ ಅಂತ ನಾವು ಯೋಚನೆ ಮಾಡೋದಾದ್ರೆ, ಇವತ್ತು ನಮಗೆ 100 ಸೆಂಟಿಮೀಟರ್ ಎವರೇಜ್ ರೈನ್ಫಾಲ್, 150 ಸೆಂಟಿಮೀಟರ್ ಎವರೇಜ್ ರೈನ್ಫಾಲ್ ಇದೆ ನಮ್ಮ ಇಂಡಿಯಾದು ಅಂತ ನೋಡೋದಾದ್ರೆ, ನಾವು ಅದನ್ನ 200 ಸೆಂಟಿಮೀಟರ್ ರೈನ್ಫಾಲ್ ಏನಾದರೂ ಬಂತು ಫಾರ್ ಎಕ್ಸಾಂಪಲ್ ನಮ್ಮ ದಾವಣಗೆರೆ ಸಿಟಿಗೆ ಅಂದರೆ, ಅವಾಗ ನಮ್ಮ ಯಾವ್ಯಾವ ಡ್ರೈನು ಎಷ್ಟೆಷ್ಟು ಬ್ಲಾಕ್ ಆಗುತ್ತೆ, ಎಷ್ಟು ಇನ್ನಂಡೇಷನ್ ಆಗುತ್ತೆ, ಎಷ್ಟೊಂದು ಮುಳುಗೋಗುತ್ತೆ, ಅದರಿಂದ ಎಷ್ಟು ಜನ ಇಂಪ್ಯಾಕ್ಟ್ ಆಗ್ತಾರೆ, ಎಷ್ಟು ಜನನ ನಾವು ರಿಹ್ಯಾಬಿಲಿಟೇಟ್ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅನ್ನೋದನ್ನ ನಾವು ಈ ಡಿಜಿಟಲ್ ಟ್ವಿನ್ ಟೆಕ್ನಾಲಜಿಯಿಂದ ಬಳಸಿ ನಾವು ತಿಳ್ಕೊಳ್ಬೇಕು. ಇದರಲ್ಲಿ ಉದ್ಯೋಗ ಸಿಗುತ್ತಾ ಅಂತ? ಡಿಜಿಟಲ್ ಟ್ವಿನ್ ಅಲ್ಲಿ ಉದ್ಯೋಗ ಅನ್ನೋದಾದ್ರೆ ನಾವು ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ನಾವು ಈ ಕನ್ವೆನ್ಷನಲ್ ಮೆಕ್ಯಾನಿಸಮ್ಗಿಂತಲೂ ಕಂಪೇರ್ ಮಾಡಿದ್ರೆ ಇಟ್ಸ್ ಅ ಟರ್ಷರಿ ಕ್ವೀನರಿ ಸೆಕ್ಟರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಏನಂದ್ರೆ ಕ್ರೀಮ್ ಆಫ್ ದ ಕ್ರೀಮ್ ಪೀಪಲ್ ವಿಲ್ ಬಿ ಎಂಗೇಜ್ಡ್ ಇನ್ ದ್ಯಾಟ್. ಈಗ ನೀವು ಅಬ್ಸರ್ವ್ ಮಾಡ್ತೀರಿ, ಡೈರೆಕ್ಟ್ಲಿ ಇಂಡಿಯಾ ಹ್ಯಾಸ್ ಮೂವ್ಡ್ ಜಂಪ್ಡ್ ದಟ್ ಸೆಕೆಂಡರಿ ಸೆಕ್ಟರ್, ರೈಟ್? ಯಾಕೆಂದ್ರೆ ನಮ್ಮ ಗ್ರೋತ್ ಇವಾಗ ನಮ್ಗೆ ಸಿಗ್ತಾ ಇರೋದೇ ಟರ್ಷರಿ ಸೆಕ್ಟರಲ್ಲಿ. ಸೆಕೆಂಡರಿ ಸೆಕ್ಟರ್ ಕಡಿಮೆ ಆಗಿದೆ, ಬಟ್ ನೆವರ್ ದ ಲೆಸ್ ನಮ್ದು ಜಾಬ್ಲೆಸ್ ಗ್ರೋತ್ ಏನಲ್ಲ, ವಿತ್ ಜಾಬೇ ನಮ್ದು ಗ್ರೋತ್ ಆಗ್ತಾ ಇದೆ. GDP ಇಲ್ಲಿವರೆಗೂ ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ಸ್ವಲ್ಪ ಜಾಸ್ತಿ ಇರ್ಬೋದು, ಇಲ್ಲ ಅಂತ ಇಲ್ಲ, ಬಟ್ ವಿ ನೀಡ್ ಟು ಸ್ಕಿಲ್ ಅವರ್ ಪೀಪಲ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್. ಈ ಟೆಕ್ನಾಲಜಿಗಳ ಮೂಲಕವೇ ನೀವೀಗ ಅಂತ ಹೇಳೋದಾದ್ರೆ ಉದ್ಯಮವನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ? ಟೆಕ್ನಾಲಜಿನಿಂದ ಉದ್ಯಮನ ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೇಳಿ. ಸ್ಮಾರ್ಟ್ ಸಿಟಿ ಯೋಜನೆಯ ಥ್ರೂ ಈಗ ನಾವು ಹೇಳೋದ್ರೆ ಈಗ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಬರುತ್ತೆ, ಅಂದರೆ ಅಲ್ಲಿ ಒಂದಷ್ಟು ಉದ್ಯೋಗದ ಸೃಷ್ಟಿ ಆಗುತ್ತೆ. ಅಥವಾ ಇನ್ನೊಂದು ಕಡೆ ನಾವು ಉದ್ಯಮವನ್ನು ನಾವು ತೆಗೆದುಕೊಳ್ಳೋದಾದ್ರೆ, ನಾನು ಆಗಲೇ ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಗೆ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬಹುದು ಅಂತೇಳಿ. ನಮಗೆ ಇಲ್ಲಿ ಮೇನ್ ಬೇಕಾಗಿರೋದೇ ಒಂದು ಕಡೆ ಬ್ಯಾಂಕಿಂಗ್ ಸೆಕ್ಟರ್ಗಳಾಗಿರ್ಬೋದು ಅಥವಾ ಇತರೆ ಹೂಡಿಕೆಯ ವಿಚಾರಗಳು ಅಂತ. ಇದನ್ನು ನಾವು ಆಕರ್ಷಿಸೋದಕ್ಕೆ ಇವುಗಳ ಥ್ರೂ ಆಗುತ್ತಾ? ಹೇಗೆ ಜನರಿಗೆ ಅದರ ಮೂಲಕ ಅರಿವು ಮೂಡಿಸೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಟೆಕ್ನಾಲಜಿ ಅಂತ ಏನು ಅಂತ ಸಿಂಪಲ್ ಭಾಷೆನಲ್ಲಿ ಕೇಳೋದಾದ್ರೆ ನಾನು ಹೇಳ್ತೀನಿ, ಎನಿಥಿಂಗ್ ವಿಚ್ ರೆಡ್ಯೂಸಸ್ ಹ್ಯೂಮನ್ ಎಫರ್ಟ್. ಖಂಡಿತವಾಗ್ಲೂ ಅದನ್ನು ನಾವು ರೆಡ್ಯೂಸ್ ಮಾಡ್ತೀವಿ ಅನ್ನೋದಾದ್ರೆ, ಈಗ ಒಂದು ಎಕ್ಸಾಂಪಲ್ ನೀವು ನೋಡ್ತೀರಿ, ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಮುಂಚೆ ಎಷ್ಟಿತ್ತು ರ್ಯಾಂಕಿಂಗು, ನಮ್ದು ಇವಾಗ ಎಷ್ಟು ರ್ಯಾಂಕಿಂಗ್ ಕಡಿಮೆ ಆಗಿದೆ. ಐ ಮೀನ್ ರ್ಯಾಂಕಿಂಗ್ ಹ್ಯಾಸ್ ಬಿನ್ ಸಬ್ಸ್ಟಾನ್ಷಿಯಲಿ ಇಂಪ್ರೂವ್ಡ್. ಮುಂಚೆ ನಾವು ಕಂಪನಿನ ಓಪನ್ ಮಾಡ್ತೀವಿ, ಒಂದು ಉದ್ಯಮನ ಓಪನ್ ಮಾಡ್ತೀವಿ ಭಾರತ ದೇಶದಲ್ಲಿ ಅಂದರೆ ಸುಮಾರು 64 ಕಡೆ ನಾವು ಪರ್ಮಿಷನ್ಸ್ನ ಅಪ್ಲೈ ಮಾಡಬೇಕಾಗಿತ್ತು. ಇವಾಗ ಆ ನಂಬರು ಲೆಸ್ ದೆನ್ 40 ಬಂದಿದೆ ನಮ್ಮ ದೇಶದಲ್ಲಿ, ನಾನು ಹೇಳ್ತಾ ಇದ್ದೀನಿ. ಅದೇ ಥರ ಟೆಕ್ನಾಲಜಿನ ಬಳಸಿ ಅದನ್ನು ಮಿನಿಮೈಸ್ ಮಾಡಿದಾಗ್ಲೇ ಅದು 64 ಇರೋದು 40ಕ್ಕಿಂತ ಕಡಿಮೆ ಬಂದಿದೆ. ಸಿಮಿಲರ್ಲಿ ಸ್ಕೈ ಇಸ್ ದ ಲಿಮಿಟ್. ಅದನ್ನು ನಮ್ಮ ಒಂದು ಇಮ್ಯಾಜಿನೇಷನ್ಗೆ ಮಾತ್ರ ಬಿಡಬೇಕು ಅಂತ ಒಪ್ತೀನಿ ಹೊರತಾಗಿ. ಮತ್ತು ಇವಾಗ 2 ದಿವಸದ ಹಿಂದ್ಗಡೆ ತಾವು ನ್ಯೂಸ್ ನೋಡಿರ್ಬೋದು, ಏನು ಅಂದರೆ ಈ ಡೀಪ್ ಸೀಕ್ ಅಂತಕ್ಕಂಥದ್ದನ್ನ ಬಂದು ಇವಾಗ ಎಂಟೈರ್ AI ರೆವಲ್ಯೂಷನ್ ಮಾಡಲಿಕ್ಕೆ ನಮಗೆ ಒಂದು ಮಾಡೆಲ್ ಕ್ರಿಯೇಟ್ ಮಾಡಲಿಕ್ಕೆ ಮಿನಿಮಮ್ $5 million ಬೇಕು ಅಂತ, ಮೋರ್ ದೆನ್ $100 million ಬೇಕು ಅನ್ನೋದೊಂದು ಇದಿತ್ತು, ನಮಗೆ ತಪ್ಪು ತಿಳುವಳಿಕೆ ಇತ್ತು ಅಂತಂದರೆ ತಪ್ಪಾಗ್ದು. ಎಂತೆಂಥ ದೈತ್ಯ ಕಂಪನಿಗಳು ಕೂಡ ಇವಾಗ $5 million ಏನು ಟೆಕ್ನಾಲಜಿ ಏನು AI ಮಾಡೆಲ್ ರೆಡಿ ಆಗಿದೆ ಅದ್ರ ಮುಂದ್ಗಡೆ ತಲೆ ಬಾಗ್ತಾ ಇದ್ದಾವೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಟೆಕ್ನಾಲಜಿ. ಸರ್, ಈಗ ನಾವು ಯಾವುದೇ ಅಭಿವೃದ್ಧಿ ವಿಚಾರ ಅಂತ ಹೇಳಿ ಬಂದರೆ ನಾವು ಅದು ಕಾಂಟ್ರಡಿಕ್ಷನರ್ ಆಗಿ ಹೇಳೋದು ಪರಿಸರದ ವಿಚಾರ ಬರುತ್ತೆ. ಕಾಂಕ್ರೀಟೀಕರಣ ಅಂತ ಹೇಳಿದ್ರೆ ಅದು ಪರಿಸರ ನಾಶ ಅಂತ ಹೇಳಿ. ಬಟ್ ಇಂತಹ ಟೈಮಲ್ಲಿ ಪರಿಸರವನ್ನು ಉಳಿಸಿಕೊಂಡು ನಾವು ಅಭಿವೃದ್ಧಿಯನ್ನು ಹೇಗೆ ಮಾಡಬಹುದು ಅಂತ ಅನ್ಸುತ್ತೆ? ಎಸ್, ಇವಾಗ ನೋಡಿ, ನೀವು ಸ್ಮಾರ್ಟ್ ಸಿಟಿ ಮಿಷನ್ ಅಲ್ಲಿ ಅಗೇನ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಯಾಕೆಂದ್ರೆ ದಟ್ ಹ್ಯಾಸ್ ಬೀನ್ ಅ ಬೈಬಲ್.
ತುಂಬ ಚೆನ್ನಾಗಿ ಡಾಕ್ಯುಮೆಂಟು ಡ್ರಾಫ್ಟ್ ಆಗಿದೆ. ಈ ಇಂಪ್ಲಿಮೆಂಟೇಷನ್ ಗ್ಯಾಪ್ಸ್ ಕೆಲವೊಂದು ಕಡೆ ಇರ್ಬೋದು, ಬಟ್ ದಟ್ ಶುಡ್ ಸೂಟ್ ದ ಲೋಕಲ್ ರಿಕ್ವೈರ್ಮೆಂಟ್ಸ್, ಆ ಥರ ಹೇಳಲಿಕ್ಕೆ ಬಯಸ್ತೀನಿ. ಈಗ ನೀವು ಹೇಳಿದ್ರಿ ಅಡ್ವಾನ್ಸ್ಮೆಂಟ್ಸು ಡೆವಲಪ್ಮೆಂಟ್ಸ್ ಜೊತೆಗೆ ಸಸ್ಟೈನೇಬಿಲಿಟಿನ ಯಾವ ಥರ ತಲೆಯಲ್ಲಿ ಇಟ್ಕೋಬೇಕು ಅಂತ. ನಿಮ್ಗೆ ಒಂದು ಮಾತು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಕ್ಯಾರಿಂಗ್ ಕೆಪಾಸಿಟಿ ಅಂತೀವಿ, ಹೌದಲ್ವಾ? ಈಗ ಯಾವುದೇ ಒಂದು ಎಕೋಸಿಸ್ಟಮ್ದು ಕ್ಯಾರಿಂಗ್ ಕೆಪಾಸಿಟಿ ಅಂತೀವಿ. ಇಲ್ಲಿ ತನಕ ನಾವು ಮಾತಾಡ್ತೀವಿ ನಮಗೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ಸು ಎಷ್ಟು ಜನ ಪಾಪ್ಯುಲೇಷನ್ಗೆ ಎಷ್ಟು ವರ್ಷ ಬರುತ್ತೆ ಅಂತ ಹೇಳಿ ಇಲ್ಲಿ ತನಕ ಯಾರಿಗೂ ಕೂಡ ಅಂಕಿಅಂಶಗಳು ಇಲ್ಲ. ಅದು ಮೊದಲಾಗಬೇಕು. ಅದು ಮೊದಲಾಗಿ ಹೆಂಗೆ, ಫಾರ್ ಎಕ್ಸಾಂಪಲ್ ಇವಾಗ ಟ್ರೀ ಸೆನ್ಸಸ್ ಆಗಬೇಕು. ನಮ್ಮ ರೈತ ಹೋರಾಟಗಾರರು ರವಿಕುಮಾರ್ ಬಲ್ಲೂರವರು ಕಂಟಿನ್ಯೂಸ್ ಆಗಿ ನಮ್ಮಿಂದ ಬಿದ್ದಿದ್ದಾರೆ. ಏನಂದರೆ ಟ್ರೀ ಸೆನ್ಸಸ್ ಮಾಡಿಸ್ಕೊಡಿ ಅಂತ. DCF ಅವ್ರಿಗೆ ನಾವು ಕಂಟಿನ್ಯೂಸ್ ಆಗಿ ಟಚಲ್ಲಿದ್ದೀವಿ. ಅವರು ಸಾಫ್ಟ್ವೇರಲ್ಲಿ ಸರ್ಟನ್ ಮಾಡಿಫಿಕೇಶನ್ಸ್ ಮಾಡಬೇಕು. ಯಾಕಂದರೆ ಎಂಟೈರ್ ಸಿಟಿ ನಮ್ಮದು 70 ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂದಾಜಿಗೆ. ಇವಾಗ ಇನ್ನೂ ಜಾಸ್ತಿ ಆಗಿದೆ. 2011 ಸೆನ್ಸಸ್ ಪ್ರಕಾರನೇ 68 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇವಾಗ ಸುಮಾರು ಒಂದು 80 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ತಪ್ಪಾಗ್ದು. ಅಷ್ಟೆಲ್ಲ ಮಾಡಬೇಕಂದ್ರೆ ನಮಗೆ ವಿ ನೀಡ್ ಮಾಸ್ ವಾಲಂಟೀರ್ಸ್. ಬರೀ ವಾಲಂಟೀರ್ಸ್ ಇದ್ರೆ ಸಾಲದು, ಇನ್ಫಾರ್ಮ್ಡ್ ವಾಲಂಟೀರ್ಸ್ ಬೇಕು, ನಮಗೆ ಟ್ರೈನ್ಡ್ ವಾಲಂಟೀರ್ಸ್ ಬೇಕು ಟು ಅಸರ್ಟೈನ್ ದ ಅಕ್ಯುರಸಿ ವೆರಾಸಿಟಿ ಆಫ್ ದ ಸರ್ವೆ ವಿಚ್ ಹಸ್ ಬಿನ್ ಕಂಡಕ್ಟೆಡ್. ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅದು ಒಂದು. ಎರಡನೇದು ಅಂಡರ್ಗ್ರೌಂಡ್ ಸ್ಟೋರೇಜ್ ಕೆಪಾಸಿಟಿ. ಅಂದರೆ ನಮ್ಮ ಅಕ್ವೆಫರಲ್ಲಿ ಎಷ್ಟೆಷ್ಟು ವಾಟರ್ ಇದೆ. ಇವಾಗ ನಾವು ತುಂಗಭದ್ರಾ ರಿವರ್ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಡಿಪೆಂಡ್ ಆಗಬಾರ್ದು. ಇನ್ ಕೇಸ್ ಆಫ್ ಸಿವಿಯರ್ ಡ್ರಾಟ್ ಆಯಿತು, ನಮಗೆ ಅಲ್ಲಿ ರಿವರಲ್ಲಿ ನಮಗೆ ವಾಟರ್ ಸಫಿಷಿಯೆಂಟಾಗಿ ಸಿಗಲಿಲ್ಲ. ಯಾಕೆಂದರೆ ಟೇಲ್ ಎಂಡಲ್ಲಿ ಈಗ ನಮ್ಮ ದಾವಣಗೆರೆಯಲ್ಲಿದ್ದಷ್ಟೇ ಕೆರೆ ಕಟ್ಟೆಗಳೆಲ್ಲ ಮತ್ತೆ ಮುಂದೆ ಇರ್ತಕ್ಕಂಥ ಸಿಟಿಗಳಲ್ಲಿಲ್ಲ. ಅಂಥ ಟೈಮಲ್ಲಿ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅವ್ರಿಗೆ ನೀರನ್ನ ಸರಬರಾಜು ಮಾಡಲೇಬೇಕಾಗ್ತದೆ, ಡಿಸ್ಪೈಟ್ ಹ್ಯಾವಿಂಗ್ ಕನ್ಸ್ಟ್ರಕ್ಟೆಡ್ ದಟ್ ಬ್ಯಾರೇಜ್ ಫಾರ್ 0.2 TMC ವಾಟರ್ ಸ್ಟೋರೇಜ್, ರೈಟ್? ಆ ಟೈಮಲ್ಲಿ ನಾವು ಅಕ್ವಿಫರ್ ಸ್ಟೋರೇಜ್ ಕೆಪಾಸಿಟಿ ಏನಿದೆ ನಮ್ಮ ದಾವಣಗೆರೆದು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ನೀರು ಗಿಡಗಳು ಎಷ್ಟಿದಾವೆ ಅಂತ ತಿಳ್ಕೋಬೇಕು. ಆ ಗಿಡಗಳಲ್ಲಿ ನಾವು ಆಕ್ಸಿಜನ್ ಬೇರಿಂಗ್ ಕೆಪಾಸಿಟಿ ಎಷ್ಟಿದೆ, ಆ ಗಿಡಗಳದು, ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ, ಜೊತೆಗೆ ವಾಟರ್ ಮ್ಯಾಚ್ ಆಗುತ್ತಾ, ಎಷ್ಟು 132 LPCDನ 54 LPCDನ ಎಷ್ಟು ಬೇಕಾಗುತ್ತೆ, ಈ ಅಸೆಸ್ಮೆಂಟ್ ಮಾಡಬೇಕು. ಈ ಅಸೆಸ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ವಹಿಸಬೇಕು ಅಂತ ನಾನು ಹೇಳ್ತೀನಿ. ಎಸ್ ಸರ್, ನೀವು ಆಧುನೀಕರಣದ ಬಗ್ಗೆ ಕೂಡ ಮಾತನಾಡ್ತಾ ಇದ್ದೀರಿ. ಆಗಲೇ ಈಗ ರೈಲ್ವೆ ನಿಲ್ದಾಣಗಳು ಆಧುನೀಕರಣ ಆಗ್ತಾ ಇರೋದು, ಅಂದರೆ ಮೇಲ್ದರ್ಜೆಗೆ ಇರ್ತಾ ಇರುವಂಥದ್ದು, ಪ್ರಮುಖವಾಗಿ ಬಸ್ ನಿಲ್ದಾಣಗಳ ವಿಚಾರ ಅಂತ ಹೇಳಿ, ಇನ್ನು ಮುಂದೆ ಏನೇನು ಯೋಜನೆಗಳಿದೆ? ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಆಸ್ ಎ SPV ಇಟ್ ಮೇ ಕಂಟಿನ್ಯೂ, ಬಟ್ ಸ್ಮಾರ್ಟ್ ಸಿಟಿ ಮಿಷನ್ ಇವಾಗಿರ್ತಕ್ಕಂಥ ಪ್ರೆಸೆಂಟ್ ಇನ್ಫಾರ್ಮೇಷನ್ ಪ್ರಕಾರ ನಮಗೆ 31 ಮಾರ್ಚ್ 2025ಗೆ ಕ್ಲೋಸ್ ಆಗುತ್ತೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಆನ್ಗೋಯಿಂಗ್ ವರ್ಕ್ಸ್ ಅಂತ ಹೇಳಿದ್ರೆ ಅಗೇನ್ ಹೊಸದಾಗಿ ಸ್ಮಾರ್ಟ್ ಸ್ಕೂಲ್ಸ್ ಮಾಡಬೇಕು ಅಂತ ಇದ್ದೀವಿ. ಮತ್ತೆ ನಮಗೆ ಕೆಲವೊಂದು ಕಡೆ CC ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ನಮ್ಮ ನಿರ್ದೇಶಕರ ಮಂಡಳಿಯಲ್ಲಿ ಸಭೆಯಲ್ಲಿ ಇಟ್ಟು ನಾವು ಈಗ ತನಕ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಇನ್ನು ಮುಂದೆ ಮಾಡ್ತೀವಿ. ಸರ್, ಈಗ ನಿಮಗೆ ತೃಪ್ತಿ ಇದೆಯಾ? ಇದರಲ್ಲೆಲ್ಲ ಯೋಜನೆಗಳನ್ನ ನಾವು ಕಾರ್ಯಗತಗೊಳಿಸಿದ್ದೀವಿ, ಅಥವಾ ಯಾವುದಾದ್ರೂ ಒಂದು ಇದನ್ನ ಇನ್ನೊಂದಷ್ಟು ಮಾಡಬೇಕಾಗಿತ್ತು ಅನ್ನುವಂಥದ್ದು ಏನಾದರೂ ಇದೆಯಾ? ಲೆಟ್ಸ್ ಸೇ, ಅಡ್ಮಿನಿಸ್ಟ್ರೇಷನ್ ಆರ್ ಡೆವಲಪ್ಮೆಂಟ್ ಕ್ಯಾನ್ ನೆವರ್ ಬಿ ಅ ಜೀರೋ ಸಮ್ ಗೇಮ್. ಇಟ್ ಕ್ಯಾನ್ ನೆವರ್ ಬಿ ಕೌಂಟೆಡ್ ಇನ್ 0 or 1. ಯಾವಾಗಲೂ ಹೆಂಗಿರುತ್ತೆ ಅಂದರೆ, ಒಂದು ಡೆವಲಪ್ಮೆಂಟ್ ಅನ್ನೋದನ್ನು ಫ್ರ್ಯಾಕ್ಷನಲ್ಲಿ 0.2, 0.3 ಆ ಥರನೇ ಹೋಗುತ್ತೆ. ಆ ಥರ ಹೇಳಬೇಕು ಅಂದರೆ ಲಾರ್ಜ್ಲಿ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಬಿಕಾಸ್ ಇವಾಗ 2-3 ಸಿನಾರಿಯೋ ನೋಡೋಣ. ಇವಾಗ ನಮ್ಮ ಮಾನ್ಯ ಸಂಸದರಾಗಿರ್ಬೋದು ಮತ್ತು ನಮ್ಮ ಆಯುಕ್ತರು ದಾವಣಗೆರೆ ಕಾರ್ಪೊರೇಷನ್ ಅವರು ಕೂಡ ಹೇಳಿದ್ರು ಒಳ್ಳೆ ಸ್ಟಾರ್ ಮೋಟರ್ ಡ್ರೈನೇಜ್ ಫೆಸಿಲಿಟಿ ಇದೆ ಅಂತ. ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡಿಂದ ಸುಮಾರು 160 ಕೋಟಿ ಅಂದಾಜು ಮೊತ್ತದಲ್ಲಿ 5 ಮುಖ್ಯ ಚರಂಡಿ ವ್ಯವಸ್ಥೆ ಮತ್ತೆ 10 ಉಪಚರಂಡಿ ವ್ಯವಸ್ಥೆಗಳನ್ನ ಮಾಡಿರೋದ್ರಿಂದ ಅರ್ಬನ್ ಫ್ಲಾಶ್ ಫ್ಲಡ್ಸ್ನ ಅರೆಸ್ಟ್ ಮಾಡಿರೋದಕ್ಕೆ ವಿ ಹ್ಯಾವ್ ರಿಸೀವ್ಡ್ ಬೆಸ್ಟ್ ಸೇಫ್ಟಿ ಸೆಕ್ಯೂರಿಟಿ ಅವಾರ್ಡ್. ಅದಕ್ಕೂ ಕೂಡ ಸೇರಿಸಿ ಬಂದಿದೆ ನಮಗೆ ನ್ಯಾಷನಲ್ ಲೆವೆಲಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಸರ್, 2025ರ ಹಿಂದೆ, ಒಂದಷ್ಟು 25 ವರ್ಷಗಳ ಹಿಂದೆ, ನಮ್ಗೆ ಗೊತ್ತಿಲ್ಲ ಹೇಗಿತ್ತು ಏನು ಅಂತ ಹೇಳಿ, ಅಟ್ಲೀಸ್ಟ್ ನಾವು ಒಂದು 3-4 ವರ್ಷದ ಹಿಂದೆ ನಾವು ನೋಡಿದ್ದೀವಿ. ಸ್ಮಾರ್ಟ್ ಸಿಟಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳು ಆಗಿದೆ ಅಂತ ಅನ್ಸೋದಾದ್ರೆ ತುಂಬಾ ಪ್ರಿಯಾರಿಟಿ ಕೊಡುವಂತಹದ್ದು ಯಾವುದು ನಿಮಗೆ? ಈಗಾಗಲೇ ಹೇಳಿದೆ, ಅರ್ಬನ್ ಫ್ಲಾಶ್ ಫ್ಲಡ್ಸ್ ಅರೆಸ್ಟ್ ಆಗಿದೆ. ಯಾಕಂದರೆ ನಮ್ಮ ಹಳೆ KSRTC ಬಸ್ ಸ್ಟ್ಯಾಂಡಲ್ಲಿ ನಾವು ಜನ ಪ್ರಯಾಣ ಮಾಡಬೇಕಾದ್ರೆ ಮೊಳಕಾಲ್ವರೆಗೂ ನೀರು ಬರ್ತಾ ಇತ್ತು. ಮೊಳಕಾಲ್ವರೆಗೂ ನೀರು ಬಂದು ಅಲ್ಲಿ ನಾವು ಇದು ಮಾಡಬೇಕಾಗಿತ್ತು. ಹಾಗೆ ನಮ್ಮ ಕುಂದವಾಡ ಕೆರೆ ಹತ್ರ ಮನೆಗಳಿದ್ದಾವೆ. ಆ ಕುಂದವಾಡ ಕೆರೆ ಹತ್ರ ಮನೆಗಳಿರೋರು ಬೋಟ್ ತೊಗೊಂಡು ಹೋಗಬೇಕಾಗಿತ್ತು ಲಿಟ್ರಲಿ ಅವ್ರ ಮನೆಗೆ. ಆ ಥರ ಇತ್ತು. ಹಾಗೇನು ಇಲ್ಲಿ ನಮ್ಮ ಐ ಡೋಂಟ್ ವಾಂಟ್ ಟು ನೇಮ್ ದ ಕಾಲೇಜ್, ಒಂದು ಕಾಲೇಜ್ ಇದೆ. ಆ ಕಾಲೇಜ್ ಹಾಸ್ಟೆಲಲ್ಲಿ ಮಕ್ಕಳು ಹಾಸ್ಟೆಲ್ ಕಾರ್ಡ್ಸ್ ಎಲ್ಲ ತೇಲಾಡ್ತಾ ಇದ್ವು ನೀರಲ್ಲಿ. ಡೋಂಟ್ ಯು ಥಿಂಕ್ ಇಟ್ಸ್ ಅ ಚೇಂಜ್, ಇಟ್ಸ್ ಅ ಡೆವಲಪ್ಮೆಂಟ್? ಅದು ನಮ್ಮ ಸ್ಮಾರ್ಟ್ ಸಿಟಿನಲ್ಲಿ ನಾವು ಸ್ಟಾರ್ ಮೋಟರ್ ಡ್ರೈನ್ಸ್ ತೊಗೊಂಡಿರೋದ್ರಿಂದ ನಮ್ಗೆ ಅದೆಲ್ಲ ಕೊರತೆ ಕಡಿಮೆ ಆಗಿದೆ. ಇದು ಒಂದು. ಎರಡನೇದು, ರಿಂಗ್ ರೋಡ್. ನಮ್ಮ ದಾವಣಗೆರೆಗೆ ಶಾಮನೂರು ರಸ್ತೆನಿಂದ ಹಿಡ್ಕೊಂಡು ಅಕ್ತರಾಜ ಸರ್ಕಲ್ವರೆಗೂ ಏನಾಗಿದೆಯಲ್ಲ ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಯೋಜನೆ, ಅದು ಸುಮಾರು ಅಂದಾಜು ಮತ್ತು 50 ಕೋಟಿ ವೆಚ್ಚದಲ್ಲಿ ನಾವು ಅದನ್ನು ಮಾಡಿದ್ದೀವಿ. ನಮಗೆ ಎಷ್ಟು ದೊಡ್ಡದಿದೆ ಅಂದರೆ 9 ಮೀಟರ್ ಒನ್ ಸೈಡ್ ಕ್ಯಾರೇಜ್ ವೇ ಇದೆ. 9 ಮೀಟರ್ ಇದೆ. ಅಗೇನ್ ಫ್ಲಶ್ ಫುಟ್ಪಾತ್ ಇದೆ. ಮಧ್ಯಕ್ಕೆ ಮೀಡಿಯನ್ನೇ 6 ಮೀಟರ್ ಇದೆ. ಇಟ್ ಈಸ್ ಸೋ ವೈಡ್. ಅದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋದು, ನಮ್ಮ ಕರ್ನಾಟಕದಲ್ಲಿ ಬಂದರೆ
ಮೈಸೂರು ಬಿಟ್ಟರೆ ಎರಡನೇ ಅಗಲವಾದ ರಸ್ತೆಗಳನ್ನ ನೋಡಲಿಕ್ಕೆ ನಮ್ಮ ದಾವಣಗೆರೆಯಲ್ಲಿ ಸಿಗ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ರಿಂಗ್ ರೋಡು ಒಂದು ಪ್ರಮುಖವಾದಂಥ ರಸ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಥರ ಎಲ್ಲ ಇರೋದ್ರಿಂದ ನಮಗೆ ಖಂಡಿತವಾಗ್ಲೂ ಮಾಡಿರೋ ಕೆಲಸದಲ್ಲಿ ತೃಪ್ತಿ ಇದೆ. ಮತ್ತು ದಾವಣಗೆರೆ ಸ್ಮಾರ್ಟ್ ಸಿಟಿ ಆಸ್ ಅ ಸ್ಮಾರ್ಟ್ ಸಿಟಿ ಮಿಷನ್ ಅಂತ ನೋಡಿದ್ರೆ, ಇವಾಗ ನಾವು ಮಿಷನ್ ಗೈಡ್ಲೈನ್ಸ್ ಒಂದು ಹೇಳುತ್ತೆ ಇರುತ್ತೆ, ಬಟ್ ಬೈ ಆ್ಯಂಡ್ ಲಾರ್ಜ್ ಸಿಟಿ ರಿಕ್ವೈರ್ಮೆಂಟ್ಸ್ ವಿಲ್ ಬಿ ಸಬ್ಸೆಟ್ ಆಫ್ ದ ಎಂಟೈರ್ ಮಿಷನ್ ಗೈಡ್ಲೈನ್ಸ್. ಆ ಥರ ವಿಚಾರನ ನಾವು ಯೋಚನೆ ಮಾಡೋದಾದ್ರೆ ಖಂಡಿತವಾಗ್ಲೂ ಸ್ಮಾರ್ಟ್ ಸಿಟಿ ಮಿಷನ್ ಆಶಯದಂತೆ ನಮ್ಮ ಜನರ ರಿಕ್ವೈರ್ಮೆಂಟಿಗೆ ತಕ್ಕನಾಗೆ ನಾವು ಮಾಡಿದ್ದೀವಿ. ಒಂದು ಇಲ್ಲಿ ಏನು ಒಂದು ವೇಳೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದಾದ್ರೆ ಏನು ಆಗಬೇಕಾಗಿತ್ತು ಅನ್ನೋದಾದ್ರೆ, ದ SPV ಶುಡ್ ಹ್ಯಾವ್ ಬಿನ್ ಗಿವನ್ ಓವರ್ ರೈಡಿಂಗ್ ಪವರ್ಸ್. ಬಿಕಾಸ್ ನಾವು ಇಲ್ಲಿ ಯಾವುದೇ ಒಂದು ಕಾಮಗಾರಿಗಳನ್ನ ತಗೊಂತೀವಿ ಅಂದ್ರೂ ಕೂಡ ನಾವು ಮಹಾನಗರ ಪಾಲಿಕೆಯಿಂದ ಒಂದು ಜಾಗನ ಹಸ್ತಾಂತರ ಪಡಿಸ್ಕೊಂಡು ನಂತರ ಅಲ್ಲಿ ನಾವು ಕಾಮಗಾರಿಗಳನ್ನ ತಗೋಬೇಕು. ಮತ್ತು ದೂಡದವ್ರ ಜಾಗ ಆಗಿದ್ರೆ ದೂಡದವರಿಂದ ನಾವು ಅದನ್ನ ಅನುಮತಿನ ಪಡೆದು ನಾವು ಅದನ್ನ ಕಾಮಗಾರಿಗಳನ್ನ ತಗೋಬೇಕಾಗಿರ್ತದೆ. ಅಂಥ ಟೈಮಲ್ಲಿ ಇವಾಗ ನಾವು ಒರಿಜಿನಲಿ ಸ್ಮಾರ್ಟ್ ಸಿಟಿ ಮಿಷನ್ ಬಂದಿದ್ದು ಎಲ್ಲಿಂದ ಎಲ್ಲಿಗೆ 2015ರಿಂದ 2020. ವಿ ಆರ್ ನೌ ಇನ್ 2025. ಸೊ ಪಂಚವಾರ್ಷಿಕ ಯೋಜನೆ ದಶವಾರ್ಷಿಕ ಯೋಜನೆ ಆಯಿತು. ಸೊ ಈ ಟೈಮ್ ಗ್ಯಾಪ್ ತುಂಬ ಕಡಿಮೆ ಆಗಬೇಕು. ಯಾಕೆಂದರೆ ನೀವು ಹೇಳಿದ್ರಿ ಏನಂದರೆ ಸಬ್ಸ್ಟಾನ್ಷಿಯಲ್ ಗ್ರೋತು ಟ್ಯಾಂಜಿಬಲ್ ಆಗಿ ನಮಗೆ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂದರೆ 1000 ಕೋಟಿನ ನೀವು 10 ವರ್ಷ ಖರ್ಚು ಮಾಡಿದ್ರೆ 100 CR ಬಂತು. ನಮ್ಮ ಕಾರ್ಪೊರೇಷನ್ ಬಜೆಟ್ ಮೋರ್ ದೆನ್ 200 CR ಇರುತ್ತೆ. ಸೊ ಟ್ಯಾಂಜಿಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ಮಾಡ್ಲಿಕ್ಕೆ ನಿಮಗೆ ಯಾಕೆ ಕಾಣ್ತಾ ಇಲ್ಲ ಅಂದರೆ ಬಿಕಾಸ್ ಆಫ್ ದ್ಯಾಟ್. ಅದರ್ವೈಸ್ ವರ್ಕ್ಸ್ ಹ್ಯಾವ್ ಬಿನ್ ಡನ್. ಇವಾಗ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ಗೆ ನೀವೇ ಹೇಳಿದ್ರೆ ಥೀಮ್ ಪಾರ್ಕ್ ಅಂತ, ಮತ್ತು ಲೇಸರ್ ಶೋ ಇದೆ, ಲೇಸರ್ ಶೋನು ನಾವೇ ಮಾಡಿರೋದು. 10 ಕಾಮಗಾರಿಗಳು ಆಗಿದ್ದಾವೆ ದಾವಣಗೆರೆ ಸ್ಮಾರ್ಟ್ ಸಿಟಿ. ಪ್ಲೀಸ್. ಎಸ್, ಈಗ ಅಂದರೆ 25ವರೆಗೂ ನೀವು ಹೇಳಿದ್ರಿ ಮಾರ್ಚ್ನ ವಿಚಾರ ಅಂತ ಹೇಳಿ. ಸೊ ಅಂತಹ ಸಂದರ್ಭದಲ್ಲಿ ಮುಂದೆ ಒಂದು ಇಲ್ಲಿವರೆಗೂ ನಾವು ಆ ಒಂದು ಪ್ರಾಜೆಕ್ಟಲ್ಲಿ ಏನೇನಿದೆ ಅವೆಲ್ಲವೂ ಕೂಡ ನೀವು ಹೇಳಿದ್ರಿ, ಅಂದರೆ ಆಗಿದೆ ಇಲ್ಲಿವರೆಗೂ. ನಮ್ಮ ಕೈಗೆ ನಮ್ಗೆ ಏನೇನು ಬಂದಿದೆ ಅಥವಾ ಯಾವೆಲ್ಲ ಯೋಜನೆಗಳು ಆಶಯಗಳಿತ್ತು ಅವೆಲ್ಲವೂ ಫಿಲ್ ಆಗಿದೆ ಅಂತ ಹೇಳಿ. ಒಂದು ವೇಳೆ ಅದರಲ್ಲಿ ಇಲ್ಲದೆ ಇರುವಂಥದ್ದು ಯಾವುದಾದ್ರೂ ನಿಮ್ಮ ಮನಸ್ಸಲ್ಲಿ ಇದೆಯಾ? ಈ ಕೆಲಸದಲ್ಲಿ ಇದೊಂದು ಇದಕ್ಕೆ ಇದರ ಅಂಡರಲ್ಲಿ ಬರಬೇಕಾಗಿತ್ತು ಅನ್ನುವಂಥದ್ದು. ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋ ಹಾಗೆ ಅಫೋರ್ಡೆಬಲ್ ಹೌಸಿಂಗ್ ವಿಚಾರವಾಗಿ ನಾವು ಮಾಡಬೇಕಾಗಿತ್ತು ಅಂತ ನನಗೆ ಈಗಲೂ ಕೂಡ ಅನಿಸ್ತಾ ಇದೆ. ಅದೊಂದು ಗ್ಯಾಪ್ ಅಂತ ನನ್ನ ಮಂದಾಳದಲ್ಲಿದೆ. ಅದರ ಜೊತೆಗೆ ಗುಣಮಟ್ಟ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಅಂತ ಹೇಳಿ. ಯಾಕಂದ್ರೆ ಹೌಸಿಂಗ್ ಗುಣಮಟ್ಟ ಹೇಳ್ತಾ ಇದ್ದಾರೆ ಅಲ್ಲ, ಒಂದು ಅಫೋರ್ಡಬಲ್ ಸೈಟ್ಗಳ ವಿಚಾರ. ಸೈಟ್ ಬಂದ್ಮೇಲೆ ವಸತಿ ಯೋಜನೆ ಅಥವಾ ನಾವು ಏನು ಹೇಳ್ತೀವಿ ಅವರಿಗೆ ಈಗ ಇಲ್ಲಿಂದ ಕೊಡುವಂತಹ ಮನೆಗಳನ್ನು ಕಟ್ಟುವಂತಹ ಸಂದರ್ಭದಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ಇರುತ್ತೆ ಗುಣಮಟ್ಟ ಇರೋದಿಲ್ಲ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಏನಾದರೂ ಇಲ್ಲಿ ಕೆಲಸಗಳಾಗ್ತಾ ಇದೆಯಾ ಹಾಗೆ ಅಂತ ಹೇಳಿ? ಈಗ ತಾವು ಸೈಟ್ ಕೊಡೋ ವಿಚಾರ ಅಂತ ಬಂದರೆ, ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಒಬ್ಬ ಅಧಿಕಾರಿಯಾಗಿ ನನ್ನ ಒಂದು ನಿಲುವು ಏನು ಅಂದರೆ, ಮಲ್ಟಿ ಸ್ಟೋರಿ ಕನ್ಸ್ಟ್ರಕ್ಷನ್ ಆಗಲೇಬೇಕು. ಯಾಕೆಂದರೆ ನಮ್ಮ ದಾವಣಗೆರೆಯಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಲ್ಯಾಂಡ್ ಅಂತ ಉಳಿದಿಲ್ಲ. ನಾವು ಗೌರ್ಮೆಂಟ್ ಲ್ಯಾಂಡನ್ನು ಇಫ್ ಗೌರ್ಮೆಂಟ್ ವಾಂಟ್ಸ್ ಟು ಅಕ್ವೈರ್ ಲ್ಯಾಂಡ್ ಅಂದರೆ 1 ಎಕರೆಗೆ ನಮಗೆ ಸುಮಾರು ಖರ್ಚಾಗತ್ತೆ. ಅದನ್ನು ನಾವು ಸರ್ಕಾರದಿಂದ ಭರಿಸಿ ಇದು ಮಾಡೋದು ಈ ಸದ್ಯದ ಮಟ್ಟಿಗೆ ಕಷ್ಟ ಆಗುತ್ತೆ. ಅದ್ರ ಬದಲು ಮಲ್ಟಿ ಸ್ಟೋರಿ ಅಂತ ಹೋದರೆ, ಇವಾಗ ನಾವು ಮೊನ್ನೆ ವಿ ವರ್ ಫಾರ್ಚುನೇಟ್ ಇನಫ್ ಟು ವಿಸಿಟ್ ಸಮ್ ಫಾರಿನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಬಾರ್ಸಿಲೋನಾ, ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್. ಅಲ್ಲೆಲ್ಲ ಹೋದಾಗ ನಾವು ನೋಡಿದ್ದೇನು ಅಂದರೆ ಸುಮಾರು ಮಲ್ಟಿ ಸ್ಟೋರಿ ಬಿಲ್ಡಿಂಗೇ ಇದ್ದಾವೆ. ನಿಮಗೆ ವಿಲ್ಲಾ ಪ್ಲಾಟ್ಸ್ ಅಲ್ಲೆಲ್ಲೂ ಕಾಣೋದೇ ಇಲ್ಲ. ನಿಮಗೆ CBD ಏರಿಯಾದಲ್ಲಿ ವಿಲ್ಲಾ ಪ್ಲಾಟ್ಸ್ ಅಂತಾನೆ ಕಾಣಲ್ಲ. ಇಂಡಿಪೆಂಡೆಂಟ್ ಬಿಗ್ ಬಂಗ್ಲೋ ಅಂತ ಕಾಣೋದೇ ಇಲ್ಲ ನಿಮಗೆ. ಎಲ್ಲ ಮಲ್ಟಿ ಸ್ಟೋರಿ ಅಪಾರ್ಟ್ಮೆಂಟ್. ಯಾಕೆ ಅಂದರೆ ಅಲ್ಲಿ ಒಂದು ರಿಸೋರ್ಸು ಎಫೆಕ್ಟಿವ್ ಯುಟಿಲೈಸೇಷನ್ ಜೊತೆಗೆ ಏನಾಗುತ್ತೆ, ನಿಮಗೆ ಕಾಸ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಕೂಡ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿ ಗಾರ್ಡ್ ಇಡೋದಾಗಿರ್ಬೋದು, ಅಥವಾ ನಿಮ್ಮ SWM ನಮಗೆ ಸೆಗ್ರಿಗೇಷನ್ ಮಾಡೋದು ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಈಸಿ ಆಗುತ್ತೆ. ಯಾಕೆಂದರೆ ಅಲ್ಲೊಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂತ ಬಂದ್ಬಿಡುತ್ತೆ. ಅಲ್ಲಿ ಒಂದು ಅಕೌಂಟೆಬಿಲಿಟಿ ಅಂತ ಬರುತ್ತೆ. ಆವಾಗ ನಮ್ಗೆ ಈಸಿ ಆಗುತ್ತೆ ಮ್ಯಾನೇಜ್ ಮಾಡಲಿಕ್ಕೆ. ಆ ಥರ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಬದಲಾವಣೆಗಳನ್ನು ತರಬಹುದು ಅನ್ಸುತ್ತೆ? ಈಗ ನಾವು ಕೇಂದ್ರದಿಂದ ಅನೇಕ ಯೋಜನೆಗಳನ್ನು ಗಮನಿಸಿದೆ. ಈಗ ಜನೌಷಧಿ ಬಹಳ ಒಳ್ಳೆಯ ಅತ್ಯದ್ಭುತವಾದಂತಹ ಒಂದು ಯೋಜನೆ. ಆದರೆ ಒಂದಷ್ಟು ಆರೋಪಗಳಂತೂ ಇದೆ. ಏನಂತ ಹೇಳಿದ್ರೆ, ಜನೌಷಧಿ ಕೇಂದ್ರಗಳಲ್ಲಿ ಯಾವುದು ಬೇಕು ಕೆಲವೊಂದ್ಸಲ ಸಿಗೋದಿಲ್ಲ ಅನ್ನುವಂತಹ ಆರೋಪಗಳು ಜನಸಾಮಾನ್ಯರಿಂದ ಬರುತ್ತೆ. ಅಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತಹ ಕೆಲಸಗಳಾಗಬೇಕು ಅಂತ ಅನ್ಸುತ್ತಾ ಹೇಗೆ ಅಂತ? ಖಂಡಿತವಾಗ್ಲೂ. ಈಗ ನೀವು ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ, ನಮ್ಮ ಸಂಜೀವಿನಿ ಅಂತ ಹೇಳಿ OPD ಅಂತ ಮಾಡಿದ್ದಾರೆ. ಸುಮಾರು ಜನ ನಮ್ಮ ಸಾರ್ವಜನಿಕರಿಗೆ ಗೊತ್ತಿಲ್ಲ. ನಾವು ಮೊಟ್ಟ ಮೊದಲನೇದಾಗಿ ಅದನ್ನು ನಾವು ಜನಪ್ರಿಯತೆಗೆ ತರಬೇಕು. ಯಾಕೆಂದರೆ ನಾವು ಫುಟ್ಫಾಲ್ನ ಕಡಿಮೆ ಮಾಡಿದ್ರೆ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸ್ಟ್ರೈನ್ ಆಗೋದು ಕಡಿಮೆ ಆಗುತ್ತೆ. ಇವಾಗ ನಾನು ಹೇಳಿದೆ, ಚಿಗಟೇರಿ ಆಸ್ಪತ್ರೆಗೆ ನನಗೆ 1000 ಬೆಡ್ಡೆಡ್ ಆಸ್ಪತ್ರೆ ಅಂದರೆ ನಾವು ಇಫ್ 2000 ಪೀಪಲ್ ಫ್ಲಾಕ್ ಇನ್ ಟು ದಟ್ ಇನ್ಫ್ರಾಸ್ಟ್ರಕ್ಚರ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅಂಡರ್ ಟ್ರಮೆಂಡಸ್ ಸ್ಟ್ರೆಸ್. ಆವಾಗ ಅದು ಇನ್ಫ್ರಾಸ್ಟ್ರಕ್ಚರ್ ಕೇಟರ್ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ಅಗೇನ್ ಪೀಪಲ್ ವಿಲ್ ಸ್ಟಾರ್ಟ್ ಬ್ಲೇಮಿಂಗ್ ಗೌರ್ಮೆಂಟ್ ಫಾರ್ ಮಿಸ್ಮ್ಯಾನೇಜಿಂಗ್ ಥಿಂಗ್ಸ್, ಬಿಕಾಸ್ ದಟ್ ಮೇ ರಿಕ್ವೈರ್ ಅಡಿಷನಲ್ ಫಂಡ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಇವಾಗ ನಾವು ಎನರ್ಜಿನಲ್ಲಿ ಮಾತಾಡಬೇಕಾದ್ರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಮಾತಾಡ್ತೀವಿ ಮೇಡಮ್.
ಇವಾಗ ಬರೀ ನಾವು ಸಪ್ಲೈ ಸೈಡ್ ಮಾತಾಡೋದಲ್ಲ, ಅಂದರೆ ನಾವು ಇವಾಗ ಮಳೆ ಜಾಸ್ತಿ ಬರಲಿಲ್ಲ ಅಂದರೆ ನಮ್ಮ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸು ಇವೆಲ್ಲ ನಿಂತೋಗ್ಬಿಡ್ತವೆ, ಹೌದಲ್ವಾ? ಆ ಟೈಮಲ್ಲಿ ಏನು ಮಾಡಬೇಕು, ಡಿಮ್ಯಾಂಡ್ ಸೈಡು ಮ್ಯಾನೇಜ್ ಮಾಡಬೇಕು. ಎನರ್ಜಿ ಯಾವ ಥರ ಮಾಡ್ತೀವೋ ನಮ್ಮ ಪ್ರತಿಯೊಂದು ಗೌರ್ಮೆಂಟ್ ಸೆಕ್ಟರಲ್ಲೂ ಕೂಡ ಗೌರ್ಮೆಂಟ್ ಸರ್ವಿಸಸ್ಸಲ್ಲಿ ಡಿಮ್ಯಾಂಡ್ ಸೈಡ್ ಸಪ್ಲೈ ಸೈಡ್ ಎರಡು ಸೈಡ್ ಮ್ಯಾನೇಜ್ ಮಾಡಬೇಕು. ಆವಾಗ ಖಂಡಿತವಾಗ್ಲೂ ಬ್ಯಾಲೆನ್ಸ್ ಆಗುತ್ತೆ. ನೀವು ಹೇಳಿದ್ರಿ ನನಗೆ ತೃಪ್ತಿ ಇದೆ ಈ ವಿಚಾರದಲ್ಲಿ ಅಂತ ಹೇಳಿ. ಸೊ ಮುಂದೆ ನೀವು ಕನಸಿನ ದಾವಣಗೆರೆಯನ್ನು ನೋಡೋದಾದ್ರೆ ಯಾವ ರೀತಿಯಾಗಿ ನೋಡಬೇಕು ಅಂತ ಇದ್ರಿ? ಯಾಕಂದ್ರೆ ಎಲ್ಲ ಯೋಜನೆಗಳು ಯಾವುದೇ ರೀತಿಯಾದಂತಹ ಅಂದ್ರೆ ಸುಗಮವಾಗಿ ಸಾಗಬೇಕಾಗತ್ತೆ, ನಿಧಾನವಾಗಿ. ಮುಂದಿನ ದಿನಗಳಲ್ಲಿ ಅದು ಆಧುನೀಕರಣಗೊಳ್ತಾ ತುಂಬಾ ಚೆನ್ನಾಗಿ ಕಂಟಿನ್ಯೂ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನೀವು ಏನನ್ನ ಬಯಸ್ತೀರಿ? ಮೇಡಮ್, ಕನಸಿನ ದಾವಣಗೆರೆ ಅಂತ ಯೋಚನೆ ಮಾಡೋದಾದ್ರೆ ಖಂಡಿತವಾಗ್ಲೂ ನಮಗೆ ಇಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಬಂದು ಅಫೋರ್ಡೆಬಲ್ ಹೌಸಿಂಗ್ ಆಗಬೇಕು ಒಂದು. ಎರಡನೇದ್ದು, ಬೆಂಗಳೂರು ಬಿಟ್ಟರೆ ಸೆಕೆಂಡ್ ದಾವಣಗೆರೆ ಶುಡ್ ಬಿ ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಇನ್ ಮೈ ಒಪಿನಿಯನ್. ಯಾಕೆಂದರೆ ಇದಕ್ಕೆ ಇರ್ತಕ್ಕಂಥ ಕನೆಕ್ಟಿವಿಟಿ ಬೇರೆ ಸಿಟಿಗಳಿಗಿಲ್ಲ. ಹಾಗೇನು ನಾವು ತುಮಕೂರು ಅಂತ ನೋಡಿದ್ರೆ ಇಟ್ ಹ್ಯಾಸ್ ಇಂಡೈರೆಕ್ಟ್ಲಿ ಬಿಕಮ್ ಪಾರ್ಟ್ ಆಫ್ ದಟ್ ಅರ್ಬನ್ ಸ್ಪ್ರಾಲ್ ಆಫ್ ಬ್ಯಾಂಗ್ಳೂರ್. ಹಂಗಿರೋದ್ರಿಂದ ದಾವಣಗೆರೆ ಇಸ್ ದ ನೆಕ್ಸ್ಟ್ ಡೆಸ್ಟಿನೇಷನ್. ನಮ್ಮ ಚಿತ್ರದುರ್ಗ ನೋಡಿದ್ರೆ ಅಗೇನ್ ವಾಟರ್ ಕಡಿಮೆ ಇದೆ, ನೀರು ಕಡಿಮೆ ಇದೆ, ಅಲ್ಲಿ ನಮಗೆ ಬೇಕಾಗಿತ್ತ ಇದು ಮಾಡ್ಲಿಕ್ಕಾಗಲ್ಲ. ಮತ್ತು ನಮ್ಮ ಮೇಯರ್ ಸಾಹೇಬರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಕಂಪನೀಸ್ ಬರಬೇಕು, ಫ್ಯಾಕ್ಟ್ರೀಸ್ ಬರಬೇಕು ಅನ್ನೋದಾದರೆ ನಮಗೆ ಅಲ್ಲಿ ಕಚ್ಚಾ ಪದಾರ್ಥಗಳು ಬೇಕಾಗುತ್ತೆ, ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ. ದೇರ್ ಆರ್ ಸರ್ಟನ್ ಇಂಡಸ್ಟ್ರೀಸ್ ವಿಚ್ ಡು ನಾಟ್ ರಿಕ್ವೈರ್ ದಟ್ ಹೆಫ್ಟಿ ರಾ ಮೆಟೀರಿಯಲ್. ಫಾರ್ ಎಕ್ಸಾಂಪಲ್, ವಿ ಶುಡ್ ಡೂ ದಿಸ್ PMF, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್. ಏನು ಮಾಡ್ತೀವಿ ಇವಾಗ? ನಮಗೆ ಆಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಯಾಕೆ ತರಬಾರ್ದು ನಾವು ದಾವಣಗೆರೆಗೆ? ಈಗ ಆಲ್ರೆಡಿ ಇದ್ದಾವೆ, ಕಾರ್ಗಿಲ್ಲು ಮತ್ತು ಇವೆಲ್ಲ ಇದ್ದಾವೆ. ಅದನ್ನೇ ಯಾಕೆ ನಾವು ಇನ್ನೂ ಜಾಸ್ತಿ ಪ್ರಮೋಟ್ ಮಾಡಬಾರ್ದು? ಫುಡ್ ಪಾರ್ಕ್ ಯಾಕೆ ಮಾಡಬಾರ್ದು? ಟೆಕ್ಸ್ಟೈಲ್ ಪಾರ್ಕ್ ಯಾಕೆ ಮಾಡಬಾರ್ದು? ಮಾಡ್ಲಿಕ್ಕಿದೆಯಲ್ಲ. ವಿ ಶುಡ್ ವರ್ಕ್ ಆನ್ ದಟ್ ಲೈನ್. ಯಾಕಂದ್ರೆ ಇಲ್ಲಿಗೆ ಇದ್ದಂತಹ ಹೆಸರೇ ಯಾವುದು? ಈಗ ಜವಳಿ ಉದ್ಯಮ ಅಂತ ಹೇಳಿದ್ರೆ ನಾವು ಎಲ್ಲೇ ನೋಡಿದ್ರು ಕೂಡ ನೋಡೋದು ಯಾವುದು? ದಾವಣಗೆರೆಯನ್ನು ಅಂತ ಹೇಳಿ. ಬಟ್ ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಆ ರೀತಿಯಾದಂತಹ ಮತ್ತೆ ಉದ್ಯಮಗಳು ಬೆಳವಣಿಗೆ ಆಗಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಏನಾದ್ರೂ ಚಾಲೆಂಜಸ್ಗಳು ಕಾಣಿಸ್ತಾ ಇದೆ ಅಂದ್ರೆ ಏನು, ಅಂದ್ರೆ ಕೊರತೆಗಳು ಏನಿದೆ ಅಂತ ಹೇಳಿ? ಈಗ ನಾವು ಓದ್ತೀವಿ ಪೇಪರಲ್ಲಿ ಏನು ಅಂದರೆ, ಆಫ್ರಿಕನಲ್ಲಿ ಸಾಕಿರ್ತಕ್ಕಂಥ ಹಸುದು ಹಾಲನ್ನು ನಾವು ತಗೊಂಡು ಮೊಸರು ಮಾಡಿ ನಾವು ಯುರೋಪಿಯನ್ ಕಂಟ್ರೀಸ್ಗೆ ಸೇಮ್ ಡೇ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಆ ಥರ ಇರ್ತಕ್ಕಂಥ ಜಮಾನದಲ್ಲಿ ಆ್ಯಂಡ್ ವಿ ಆರ್ ಇಂಡಿಯನ್ಸ್, ನಮಗೆ ಯಾವಾಗ 4000 ವರ್ಷದಿಂದನೇ ನಾವು ಜಿಂಕ್ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಚೈನೀಸ್ ಅವ್ನು ಕದ್ಕೊಂಡೋಗಿ ನಂತರ ಯುರೋಪಿಯನ್ಸ್ ತೊಗೊಂಡೋಗಿ ಅದನ್ನು ಡಾಕ್ಯುಮೆಂಟ್ ಮಾಡಿ ಇವಾಗ ನಮ್ಮ ಪಾಠದಲ್ಲಿ ಇಟ್ ವಾಸ್ ಇನ್ವೆಂಟೆಡ್ ಬೈ ಯುರೋಪಿಯನ್ಸ್ ಅಂತ ಹೇಳ್ತೀವಿ.